ಕೇಳಿಸ್ಕೊರಿ. ನಮ್ಮಮ್ಮ ಇವತ್ತು ಜೋಳದ ರೊಟ್ಟಿ ಮಾಡ್ತಾವ್ರೆ ಶೆಕ್ಕಾಗಿ. ಇವ್ರು ನಮ್ಮಮ್ಮ. ಮೇಡಮ್, ನೀವು ರೊಟ್ಟಿ ಮಾಡೋದು ಹೆಂಗಂತ ಹೇಳ್ತೀರಾ? ಉತ್ತರ ಕರ್ನಾಟಕದು. ಸರ್, ಇದು ಬಂದ್ಬಿಟ್ಟು ಜೋಳದ ರೊಟ್ಟಿ. ಫಸ್ಟು ನಾವು ಬಿಸಿನೀರು ಒಲೆ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಜಿಗಿ ಬರೋ ಥರ ಚೆನ್ನಾಗಿ ಉಜ್ಜಬೇಕು, ನಾದಬೇಕು. ನಾದ್ಬಿಟ್ಟು ಈ ಥರ ಕೈಯಿಂದ ತಟ್ಟಬೇಕು. ನಮ್ಮ ಅಜ್ಜಿಯವರೆಲ್ಲ ತಟ್ತಾರೆ, ನಾವೆಲ್ಲ ಹಿಂಗೆ ಲಟ್ಟಿಸ್ಬಿಡ್ತೀವಿ. ಇದು ಸಿಟಿ ಅಲ್ವಾ, ಸುಮ್ಮನೆ ಯಾಕೆ ಸೌಂಡ್ ಮಾಡೋದು ಅಂತ ಮತ್ತೊಬ್ಬರು ಡಿಸ್ಟರ್ಬ್ ಆಗ್ಬಾರ್ದು ಅಂತ ಸರ್. ಬಿಸಿ ಬಿಸಿ ಜೋಳದ ರೊಟ್ಟಿ. ಇದು ಗಟ್ಟಿಯಾಗಿ ಮಾಡ್ಬೋದು, ಮೆತ್ತಾಗಿ ಮಾಡ್ಬೋದು. ಅಂದರೆ ಮುದುಕರಾದವರು ತಿಂತಾರಲ್ಲ ಆ ಥರ. ಥ್ಯಾಂಕ್ ಯು ಸೋ ಮಚ್. ಹಲೋ ಫ್ರೆಂಡ್ಸ್. ಈ ಥರ ಉಜ್ಜೋದು, ಈ ಥರ ಉಜ್ಜಿಬಿಟ್ಟು ಇಲ್ಲಿ ಹಂಚಲ್ಲಿ ಬೇಯಿಸೋದು. ಇರಿ ಹೇಳ್ತೀನಿ, ಫುಲ್ ಹೇಳ್ಬಿಡ್ತೀನಿ ನೋಡಿ. ಈ ಥರ ಉಜ್ಜಿಬಿಟ್ಟು ಇದು ಎತ್ತಿಕೊಂಡು ಹೀಗೆ ತಾವದಲ್ಲಿ ಹಾಕಬಿಟ್ಟು ಈ ಬಟ್ಟೆಯಿಂದ ನೀರು ಎತ್ತಿಕೊಂಡು ಹಿಂಗೆ ಹಚ್ಬೇಕು. ಮತ್ತೆ ಅದು ನಾರ್ತ್ ಕನ್ನಡ ನೋಡಿ, ನಮ್ಮ ಉತ್ತರ ಕನ್ನಡ ಸ್ಪೆಷಲ್ ಜೋಳದ ರೊಟ್ಟಿ ಬದನೆಕಾಯಿ ಎಣ್ಗಾಯಿ, ಶೇಂಗಾ ಪೌಡ್ರ್, ಮೊಸರು, ಗಟ್ಟಿ ಮೊಸರು, ತಿನ್ನೋಕ್ಕೆ ಟೇಸ್ಟ್. ಯಾವ ಚಿಕನ್ ಮಟನ್ ಮುಂದೆ ಜೋಳದ ರೊಟ್ಟಿ ಮುಂದೆ ಯಾವುದು ಚಿಕನ್ ಮಟನ್ ಏನಿಲ್ಲ. ನೋಡಿ ನಮ್ಮಮ್ಮ ಇವತ್ತು ಇಷ್ಟು ಇನ್ಫಾರ್ಮೆನ್ಸ್ ಕೊಟ್ಟರು. ಮತ್ತು ಅದು ಹೆಂಗಾಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಥರ ಆಗುತ್ತೆ, ಫುಲ್ಲು ಈ ಥರ ಆಗುತ್ತೆ ನೋಡಿ, ಫುಲ್ಲು ಗಟ್ಟಿಯಾಗಿದೆ. ಇದೆಲ್ಲ ಮುದುಕರು ತಿನ್ನೋದು ಸ್ವಲ್ಪ ತೆಳ್ಳಗಿರುತ್ತೆ, ಇದು ಸ್ವಲ್ಪ ಗಟ್ಟಿಗೈತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.